ಮಾಡಿಲ್ಲ. ಅದು ಸರ್ ಇತಿಹಾಸ ಆಗೋಗೈತೆ. ಅದನ್ನ ನಾವು ಮರಳಿ ಕೇಳ್ತಾ ಹೋಗ್ಬಿಟ್ರೆ ಅವಾಗ ಹೋಗ್ಬಿಟ್ಟು ನಾವು ಚೇಂಜ್ ಮಾಡಕ್ ಆಗಲ್ಲ. ಇವಾಗ ನಾವ್ ಏನ್ ಚೇಂಜ್ ಈಗಿನ ಜ್ವಲಂತ ತಾವು ಎಲ್ಲ ಕೇಳಿದಂಗ ದೀಪು ಚಂದ್ರ ದಾಸ್ ಅವನು ಯಾವುದೇ ರೀತಿ ಅವಹೇಳನ ಮಾಡಿಲ್ಲ. ಕೇವಲ ಒಂದು ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ, ಅವನಿಗೆ ಪ್ರಮೋಷನ್ ಆಗೋದಿತ್ತು, ಇವನೇ ಪ್ರಮೋಷನ್ ಆಗ್ತದೆ ಗುರುತಿತ್ತು. ಅವನ ಸಹಚರ ಇವನ ಜೊತೆ ಇದ್ದಂತ ಇಸ್ಲಾಂ ವ್ಯಕ್ತಿ ಇವನ ಮೇಲೆ ಸುಳ್ಳೆ ಏನ್ ಮಾಡಿದ, ಪ್ರವಾದಿ ಮೊಹಮ್ಮದ್ಗೆ ಬೇದಾನಂತ ಅವ್ರ ಜನ ಒಂದ್ ಸ್ವಲ್ಪ ಬೇದಾನಂತ ಸುಳ್ಳೆ ಕಂಪ್ಲೇಂಟ್ ಮಾಡಿದ್ರು. ಪೊಲೀಸರು ರಕ್ಷಣದಲ್ಲೇ ನೋಡ್ಬೋದು, ಮಾತಾಡಿದ ವಿಡಿಯೋಗಳನ್ನು ಕೂಡ ವೈರಲ್ ಆಗ್ತಾ ಇದಾವೆ. ಅವ್ನು ತನ್ನ ಸಹಚರಿಗೆ ನಾ ಮಾತಾಡಿಲ್ಲ ಅಂತ ಹೇಳ್ತಾನ. ಅಂತವನನ್ನು ಎಲ್ಲ ಅವ್ರ ಪ್ರತ್ಯಕ್ಷ ಅವ್ರ ಮನೆಯವರ ಮುಂದೆ ಅವ್ನು ಎಳ್ಕೊಂಡು ಹೋಗಿ ಅವನು ಬಡದು ಹತ್ಯೆ ಮಾಡೋದು. ದೀಪು ಚಂದ್ರ ದಾಸ್ ಅಷ್ಟೇ ಅಲ್ಲ, ಅದರ ನಂತರ ಮೊನ್ನೆನೆ ಇಷ್ಟೆಲ್ಲ ಇರುವಾಗ ಮತ್ತೊಬ್ಬರ ಯುವಕರನ್ನು ಕೂಡ ಹತ್ಯೆ ಮಾಡಿದ್ದಾರೆ. ಅದನ್ನು ಕೂಡ ಅವನ ಮೇಲೆ ಇಲ್ಲ ಸಲ್ಲದ ಆರೋಪ ಹೇಳಿ ಮಾಡಿದ್ದಾರೆ. ಯಾಕಂದ್ರೆ ವಿಶ್ವಕ್ಕೆ ಏನು ತೀರಿಸ್ತಾ ಇದ್ರು ಮೊಹಮ್ಮದ್ ಮೇಲೆ ಅವಹೇಳನಕಾರಿ ಮಾಡಿದಾರಂತ ಸುಳ್ಳು ಒಂದು ಆಪಾದನೆ ಹೇಳಿ ಹಿಂದೂಗಳ ಹತ್ಯೆ ಮಾಡ್ತಾ ಇದಾರೆ. ಇದು ಒಂದೇ ಅಲ್ಲ, ಜುಲೈ 2025ರಿಂದ ಅಲ್ಲಿ ಹೋರಾಟ ನೋಡ್ತಾ ಇದ್ದೀವಿ ನಾವು. ಶೇಖ್ ಹಸೀನಾ ಬಾಂಗ್ಲಾದ ಪ್ರಧಾನಿ ಆದಂತ ಶೇಖ್ ಹಸೀನಾ ಆಕಿ ಭಾರತದ ಪರವಾದ ನಿಲುವನ್ನು ಹೊಂದಿದಂತ ಸರ್ಕಾರ ಇತ್ತು ಆಕಿ ಶೇಖ್ ಹಸೀನಾ ಅಂದ್ರೆ. ಅದು ಆ ಒಂದು ನಿಟ್ಟಿನಲ್ಲೇನೆ ಸರ್ ಭಾರತದವರು ಸಾಕಷ್ಟು ಫಂಡ್ ಗಳನ್ನು ಕೂಡ ರಿಲೀಸ್ ಮಾಡಿದ್ರು. ಸಾಕಷ್ಟು ಅತ್ಯುತ್ತಮ ಒಂದು ನೆರೆ ರಾಷ್ಟ್ರ ಅಂತ ಅತ್ಯುತ್ತಮ ಸಂಬಂಧ ಹೊಂದಿದ್ರು. ಅಲ್ಲಿ ಪ್ರಧಾನಿ ಅತ್ಯುತ್ತಮ ಸಂಬಂಧ ಹೊಂದಿದ್ದಾರೆ ಅಂತೇಳಿ ಆ ಅವಾಮಿ ಲೀಗದ ಮುಖ್ಯಸ್ಥರಾದ ಶೇಖ್ ಹಸೀನಾನ ಕೆಳಗಿಳಿಸ್ಲಿಕ್ಕೆ ಜುಲೈದಲ್ಲಿ ಇದೇ ಒಬ್ಬ ಯೂತ್ ಲೀಡರ್ ಅಂತ ನಾವೇನ್ ನೋಡ್ತೀವಿ, ಮೊನ್ನೆ ತಾನೇ ಹತ್ಯೆ ಆದಂತ ಶರೀಫ್ ಉಸ್ಮಾನ ಹೌದಿ ಡಿಸೆಂಬರ್ 12ರಂದು ಹತ್ಯೆ ಆಗ್ತದ. ಇಬ್ಬರು ಬಂದೂಕುದಾರಿಗಳು ಅವ್ರ ಚುನಾವಣೆ ಪ್ರಚಾರದಲ್ಲಿ ಹೋಗಿದ್ದಾಗ ಅವ್ರ ಗುಂಡು ಹಾಕಿದ್ರು, ಎಲ್ಲ CCTV ಫೋಟೇಜ್ ಅಲ್ಲಿ ಗುಂಡು ಹಾಕಿದ್ರು ಅಂತ ಹೇಳ್ತಾರೆ. ಇಲ್ಲಿ ಅಲ್ಲಿ ಹೋಗೋದು ಕೆಲವೊಂದು ಅವರ ದೇಶದ ಕಾಂಟ್ರಾಸ್ ಕೇಳ್ಬೋದು. ಅಲ್ಲಿ ಸೈನ್ಯ ಆಗಲಿ ಅಲ್ಲಿ ಪೊಲೀಸರು ಹೇಳ್ತಾರ ಅವ್ರು ಇಲ್ಲೇ ಎಲ್ಲೋ ಅಡಗಿ ಕುಂತಾರಂತ. ಆದ್ರೆ ಈಗಿನ ಮಧ್ಯಕಾಲೀನ ಮೊಹಮ್ಮದ್ ಯೂನಿಸ್ ಅವರು ಏನ್ ಹೇಳ್ತಾರ, ವಿಶ್ವಕ್ಕೆ ಒಂದು ಮರೆ ಮಾಸ್ಲಿಕ್ಕೆ ಅವರು ಗುಂಡು ಹೊಡೆದು ಎಲ್ಲಿ ಬಂದಾರ, ಭಾರತಕ್ಕೆ ಬಂದಾರ ಅಂತ ಹೇಳ್ತಾರೆ. ಅವ್ರದೇ ಆದಂತದೊಂದು ಲೂಪ್ ಹೋಲ್ ಅಂತ ಅನ್ಸಲ್ವಾ ಇಬ್ಬರಿಗೂ ಕೂಡ? ರವಿ ಸರ್ ನೀವ್ ಹೇಳಿ, ಇದು ಅವ್ರದೇ ಆದಂತ ಲೂಪ್ ಹೋಲ್ ಅಂತ ಅನಿಸ್ತಾ ಅಲ್ವಾ? ಅವರು ಏನಂತಾರೆ, ಅವ್ರ ದೇಶದಲ್ಲಿ ಗುಂಡು ಹಾಕಿ ಭಾರತ ಕೂಡ ಬರ್ತಾರಪ್ಪ ಅಂತಂದ್ರೆ ಎಷ್ಟು ದೊಡ್ಡ ಲೂಪ್ ಹೋಲ್ ಇದು. ಅವರದ್ದು ಒಂದು ಭ್ರಮೆ ಏನಂದ್ರೆ ಭಾರತದ ಮೇಲೆ ಗೂಬೆ ಕೂರಿಸೋದು. ಅಂದ್ರೆ ಭಾರತ ಅವ್ರು ಅಟ್ಯಾಕ್ ಮಾಡ್ತಾ ಇದಾರೆ ಅಂದ್ರೆ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ನಾವು ಇಲ್ಲಿ ಆಶ್ರಯ ಕೊಟ್ಟಿದ್ದೀವಿ, ಅದು ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಏನು ಹತ್ಯೆ ಆಗಿದೆಯಲ್ಲ ಆ ಯೂತ್ ಲೀಡರ್ದು, ಆ ವ್ಯಕ್ತಿನೇ ಈ ಶೇಖ್ ಹಸೀನಾವನ್ನ ಈಗ ಇಳಿಸೋಕೆ ಮೇನ್ ಪ್ರಮುಖ ಕಾರಣಕರ್ತ ವ್ಯಕ್ತಿ. ಆ ವ್ಯಕ್ತಿಯನ್ನ ಕೊಂದಿರ್ತಕ್ಕಂಥವ್ರು ಅದೇ ದೇಶದ ಅದೇ ಧರ್ಮದವರು, ಮತ್ತೆ ಬೇರೆ ಯಾವ ಧರ್ಮದವರು ಅಲ್ಲ. ಅವ್ರದ್ದೇನು ಭಾರತ ದೇಶದ ಮೇಲೆ ಒಂದು ಗೂಬೆ ಕೂರಿಸೋದು. ಅಂದ್ರೆ ಭಾರತ ದೇಶ ಕಂಡ್ರೆ ಮುಸಲ್ಮಾನರಿಗೆ, ಮುಸಲ್ಮಾನರ ಕಂಡ್ರೆ ಭಾರತ ದೇಶ ಒಂದು ಗೂಬೆ ಕೂರಿಸೋದೇ ಅವ್ರ ಕೆಲಸ. ಆ ನಿಟ್ಟಿನಲ್ಲಿ ಅವರು ಭಾರತ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸರ್ ಅದನ್ನೇ ನಾನು ಇಬ್ರು ಕೇಳ್ತೀನಿ ಇನ್ನೊಮ್ಮೆ, ಅಷ್ಟೇ ಮುಸಲ್ಮಾನ ಕಂಡ್ರೆ ಆಗ್ತಿರಂತ ದೇಶ ಭಾರತ ಆಗಿತ್ತಪ್ಪ ಅಂತಂದ್ರೆ ಮಾಬ್ ಲಿಂಚಿಂಗ್ಗಳು ಕೂಡ ಮುಸಲ್ಮಾನ ಮೇಲೆ ಆಗ್ಬೇಕಾಗಿತ್ತಲ್ವ, ಮೈನಾರಿಟಿ ಇಲ್ಲಿ. ಹೌದು. ಬಟ್ ಇಲ್ಲಿವರೆಗೂ ಆದ್ರೂ ಕೂಡ ಯಾವುದೇ ಆದಂತಹ ಒಂದು ಮಾಬ್ ಲಿಂಚಿಂಗ್ ಆಗ್ಲಿ, ಈ ಪಾರ್ಟಿ ಏನಂತೀರ ನೀವು, ಹತ್ಯೆ ಆಗ್ಲಿ ಕಂಡು ಬಂದಿಲ್ಲ ಹಿಂದೂಗಳಿಂದ. ನಮ್ಮ ದೇಶ ಸನಾತನ ಹಿಂದೂ ರಾಷ್ಟ್ರ ಅಂತ ಕರಿತೀವಿ. ಏನೋ ಹಿಂದೂ ಧರ್ಮ ಪ್ರತಿಪಾದಕರಿದ್ದೀವಲ್ಲ, ನಮ್ಮ ದೇಶ ಇಡೀ ಜಗತ್ತಿಗೆ ಒಂದು ಸಂದೇಶ ಕಲಿಸಿಕೊಟ್ಟಿದೆ. ಏನೋ ಸರ್ವೇ ಜನ ಸುಮ್ಮನೆ ಹೋಗೋದು ಅಂತೇಳಿ ಒಂದು ಸಂದೇಶ ಕಲಿಸಿದಂತ ದೇಶ ನಮ್ದು. ಹೌದು. ಯಾರನ್ನೂ ಕೀಳಾಗಿ ನೋಡ್ಬೇಡ, ಯಾರಿಗೂ ತೊಂದರೆ ಕೊಡಬೇಡ, ಯಾರು ಬಂದ್ರು ಆಶ್ರಯ ಕೊಡು, ಯಾರು ಬಂದ್ರು ಅನ್ನ ಕೊಡು, ಯಾರು ಬಂದ್ರು ನೀರು ಕೊಡು ಅಂತ ಯಾವ್ದಾದ್ರು ದೇಶ ಯಾವ ಧರ್ಮ ಇದ್ರೆ ಅದು ಸನಾತನ ಹಿಂದೂ ಧರ್ಮ ಮಾತ್ರ. ಮತ್ತೆ ಯಾವ ಧರ್ಮನು ಆ ಕೆಲಸವನ್ನು ಮಾಡಲ್ಲ. ಮತ್ತೆ ಯಾಕೆ ಇವ್ರಿಗೆ ಹಿಂದೂಗಳ ಮೇಲೆ ಇಷ್ಟೊಂದು ಕೋಪ ನಮಗೂ ಗೊತ್ತಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾವು ಸಂಘಟಿತರಾಗೋದು, ಆ ಕಾರಣಕ್ಕಾಗಿ ನಾವು ಅವ್ರು ದೇಶ ಮಾಡೋದು. ಈ ಕೆಲವೊಂದು ಜನ ಬುದ್ಧಿಜೀವಿಗಳು ಅಂತ ಇರ್ತಾರಲ್ಲ, ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಇಲ್ಲ ಇವರು ಕೋಮುವಾದಿಗಳು. ಯಾರು ಕೋಮುವಾದಿಗಳು? ಕೇಸರಿ ಕೆವಲಕೊಳ್ಳೋ ಕೋಮುವಾದಿಗಳು. ಅಲ್ರಿ ನಮ್ಮ ದೇಶ ನಮ್ಮ ಧರ್ಮ ರಕ್ಷಣೆ ಮಾಡೋ ಕೋಮುವಾದಿಗಳು ನಾವು. ಮತ್ತೆ ಈಗ ಅವ್ರೇನ್ ಮಾಡ್ತಾ ಇದ್ದಾರೆ, ಒಬ್ಬ ಅಮಾಯಕ ಬಡ ಹಿಂದೂ ಕಾರ್ಮಿಕನನ್ನ ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಯಾರೋ ಒಂದು ಇಬ್ಬರು ಮಾತು ಕೇಳಿ ಈ ರೀತಿ ಹತ್ಯೆ ಮಾಡೋದಾ? ಅಂದ್ರೆ ಅಲ್ಲಿ ಹತ್ಯೆ ಮಾಡಿದವರು ಕೂಡ ಬೇರೆ ಯಾರು ಅಲ್ಲ. ಹತ್ಯೆ ಮಾಡ್ಲಿಕ್ಕೆ ಬಳಸದಾದಂತ ಬೈಕ್ ಮೊಹಮ್ಮದ್ ಅಬ್ದುಲ್ ಅಂದು, ಹತ್ಯೆ ಮಾಡಿದವರು ಅವರೇ. ಅವ್ರ ಕೊಟ್ಟ ಪೊಲೀಸರ ಮಾಹಿತಿ ಪ್ರಕಾರ ಫೈಜಲ್ ಕರೀಂ ಮಸೂದ್ ಅನ್ನುವಂತ ವ್ಯಕ್ತಿ ಮುಖ್ಯ ಗೊಂಡಿಟ್ಟವನು. ಅವನ ಜೊತೆ ಇದ್ದವನು ಅಲಂಗೀರ್ ಹುಸೇನ್ ಅನ್ನುವನು.
ಇವ್ರು ಸೇರಿ ಅದಕ್ಕೆ ಒಂದು 20 ಜನ ಪಿತೂರಿ ನಡೆಸಿದಾರೆ ಅಂತ ಹೇಳ್ತಾರೆ. ಅವ್ರ ತಮ್ಮ ಕುಲ ಬಾಂಧವರ ಸೇರಿ ಮಾಡಿದಂತ ಒಂದು ಪಿತೂರಿಗೆ ಅಲ್ಲಿ ಹಿಂದೂಗಳು ಇದು ಕೇವಲ ಯಾಕಂದ್ರೆ ನಾ ಹೇಳ್ತಾ ಇದ್ದೆ ಜುಲೈ 2025ರಿಂದ ಇಲ್ಲಿಯವರೆಗೆ ಇದು ಅತಂತ್ರ ಸರ್ಕಾರ ಶೇಖ್ ಹಸೀನಾನ ಇಳಿಸುದಾಗಿತ್ತಂದ್ರೆ ಶೇಖ್ ಹಸೀನಾನ ಇಳಿಸಿದ ನಂತರ ನೀವು ಸರ್ಕಾರಿ ಕಚೇರಿಗಳಿಗೆ ಇದನ್ನ ಮಾಡ್ರೆ ಆದಲ್ಲ. ಆದ್ರೆ ತದನಂತರ ಆಗಿದ್ದೇನಂದ್ರ ಕೇವಲ ಶೇಖ್ ಹಸೀನಾ ಅಷ್ಟೇ ಅಲ್ಲ, ಅಲ್ಲಿಯ ಒಂದು ಇದಾದ ನಂತರ ನಾವು ಸ್ವಲ್ಪ ವಿವರವಾಗಿ ನೋಡ್ಬೇಕಂದ್ರೆ 2025ರಲ್ಲಿ ಏನ್ ಜುಲೈದಲ್ಲಿ ಶೇಖ್ ಹಸೀನಾನ ಏನ್ ಇಳಿಸ್ತಾರಲ್ಲ, ಅಲ್ಲಿಂದ ಅವ್ರು ಏನ್ ಮಾಡ್ತಾರಂದ್ರೆ ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ಕಟಕಡೆಯನ್ನು ಅದೇ ಸುಪ್ರೀಂ ಕೋರ್ಟ್ ಜಮಾಯತೆ ಇಸ್ಲಾಮಾ ಪಾರ್ಟಿಯನ್ನು ಏನ ಬ್ಯಾನ್ ಮಾಡಿತ್ತು ಶೇಖ್ ಹಸೀನಾ ಸಮಯದಲ್ಲಿ. ಆ ಜಮಾಯತೆ ಇಸ್ಲಾಮಿ ಪಾರ್ಟಿಯನ್ನ ಬ್ಯಾನನ್ನ ತೆಗಿತಾರ, ಮತ್ತೆ ಅದು ಮುಂಚೂಣಿಯಲ್ಲಿ ಬರ್ತದ. ಅವ್ರ ಘೋಷಣೆಗಳನ್ನ ನಾವು ನೋಡಬಹುದು. ಅವ್ರ ಘೋಷಣೆಗಳು ಅವ್ರು ಕೇವಲ ಸರ್ಕಾರದ ವಿರುದ್ಧ ಅಲ್ಲ, ಅಲ್ಲಿ ಸರ್ಕಾರ ಅತಂತ್ರ ಆಗಿದ್ರೆ ಸರ್ಕಾರ ವಿರುದ್ಧ ಘೋಷಣೆಗೆ ಹೋಗ್ಬೇಕಾಗಿತ್ತು. ಅದರಲ್ಲಿ ಅವರ ಘೋಷಣೆಗಳು ಎಲ್ಲ ಭಾರತ ವಿರುದ್ಧ ಘೋಷಣೆಗಳಾಗಿದ್ದಾವ. ಮತ್ತೆ ಯಾರು ಅಲ್ಲಿಯ ಕೆಲವೊಂದು ಪತ್ರಕರ್ತರು, ಅಲ್ಲಿ ಕೆಲವೊಂದು 2 ಮೀಡಿಯಾ ಹೌಸ್ಗಳು ಕೂಡ ಅದೇ ಮೀಡಿಯಾ ಯಾವುದು ಪ್ರಥಮ್ ಅಲೋ ಮತ್ತು ಡೆಲ್ ಸ್ಟಾರ್ ಮೀಡಿಯಾ, ಬಾಂಗ್ಲಾದಲ್ಲಿ ಇರುವ ಪ್ರಥಮ್ ಅಲೋ ಮತ್ತು ಡೆಲ್ ಸ್ಟಾರ್ ಅಲ್ಲಿ ಸುಟ್ಟು ಹಾಕಿದ್ದಾರೆ. ಯಾಕಂದ್ರೆ ಅವರು ತಮ್ಮ ಬಾಂಗ್ಲಾದ ರಾಷ್ಟ್ರೀಯತೆಯ ಪರವಾಗಿ ಅಲ್ಲಿ ಏನು ಸತ್ಯನ ಹೊರಗೆ ಹಾಕ್ತಾ ಇದ್ದಾರಲ್ಲ, ಅವರು ಸತ್ಯನ ಹೊರಗೆ ಹಾಕಿದಕ್ಕೆ ಅವರು ನೀವು ಭಾರತದ ಪರವಾಗಿ ಇದ್ದೀರಿ ಅಂತ ಹೇಳಿ ಅಂತವ್ರನ್ನ ಏನ್ ಮಾಡಿದ್ರಲ್ಲಿ ಪತ್ರಕರ್ತ ಎಲ್ಲ ಕೂಡಿ ಹಾಕಿ ಆ ಕಚೇರಿಗಳನ್ನ ಸುಟ್ಟು ಹಾಕಿದ್ದಾರೆ. ಶೇಖ್ ಹಸೀನಾ ಜೊತೆ ಅಂದ್ರೆ ಆಕೆ ಪರವಾಗಿ ಕೆಲಸ ಮಾಡ್ತಿರೋ ಇದರಿಂದ ಸತ್ಯ ಬರೆಯುವಂತ ಪತ್ರಕರ್ತರು ಕೂಡ ಸುಟ್ಟು ಹಾಕಿದ್ದಾರೆ. ಆದ್ರೆ ಇದು ಈಗಿನ ಬಾಂಗ್ಲಾದ ಈಗಿನ ಟ್ರೆಂಡಿಂಗ್ ಒಳಗೆ ಜಂಜಿ ಅಂತ ಏನ್ ಮಾತಾಡ್ತಾರಲ್ಲ, ಈಗಿನ ಜನರೇಷನ್ದವರಿಗೆ ಒಂದು ಉಪಕಾರ ಸ್ಮರಿಸುವುದು ಗುರುತಿಲ್ಲ. ಯಾಕಂದ್ರೆ ಅವ್ರ ಬಾಂಗ್ಲಾ ಇತಿಹಾಸ ತೆಗೆದು ನೋಡಿದ್ರೆ ಅಲ್ಲಿ ಆಗುವ ಅನ್ಯಾಯದ ವಿರುದ್ಧ ಅವರನ್ನು ಸ್ವತಂತ್ರ ಮುಕ್ತ ಮಾಡಿದಂತ ಭಾರತ ದೇಶದನ್ನ ಅವರು ಒಂದು ಉಪಕಾರ ಒಂದು ಸ್ಮರಿಸಿದ್ರೆ ಕರ್ನಾಟಕ ಭಾಷೆಯಲ್ಲಿ ಉಂಡು ಮನಿಗೆ ಜಂತಿ ಅನ್ಸೋದು, ಅದಕ್ಕಿಂತ ಅದು ಇನ್ನ ಉಂಡು ಮನಿಗೆ ಜಂತಿ ಅನ್ಸೋದಂದ್ರೆ ಅದಕ್ಕಿಂತ ಕೆಟ್ಟ ಪದ ಬಳಸ್ಬೇಕಾಗ್ತದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಅದ್ರ ಅದು ಒಂದು ನಮ್ಮ ಉತ್ತರ ಕರ್ನಾಟಕ ಹಿರಿಯರು ಆಗ್ಲೇ ಹೇಳಿ ಹೋಗಿದ್ದಾರೆ. ನಾ ಅದನ್ನ ಹೇಳಿದ್ರೆ ಮತ್ತೀಗ ಅದೆಲ್ಲ ಸಮಸ್ಯೆ ಆಗ್ತದ. ಒಂದು ಮಠ ಬೇಡ ಅಲ್ಲ ಸರ್, ನಾನೊಂದು ಮಾತು ಹೇಳ್ತೀನಿ. ಬಾಂಗ್ಲಾದೇಶದವರು ಭಾರತದ ಚಿಕನ್ ನೆಕ್ಕನ್ನ ಕಟ್ ಮಾಡ್ಕೊಂಡು ಹೋಗ್ತೀವಿ, ಕಟ್ ಮಾಡ್ಕೊಂಡು